ವೀಕ್ಷಕರೇ ನಮಸ್ಕಾರ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಘಟನೆ ಆದಾಗ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಅಷ್ಟೇ ಅಲ್ಲ, ಯಾವುದಾದ್ರೂ ಕೆಫೆ ಹೋಟೆಲ್ಗೆ ಹೋಗಬೇಕು ಅಂದರೆ ಇವತ್ತಿಗೂ ಕೂಡ ಜನ ಯೋಚನೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಯಾವಾಗ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡಿ. ಸೊ ಹೀಗಾಗಿ ಬೆಂಗಳೂರಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಈ ಘಟನೆಯಾಗಿ 3 ದಿನ ಕಳೆದಿದೆ. ಸಿಸಿಬಿ ಸ್ಪೆಷಲ್ ಟೀಮ್ ಇನ್ವೆಸ್ಟಿಗೇಷನ್ ನಲ್ಲಿ ಏನೇನಾಗ್ತಾ ಇದೆ ಡೆವಲಪ್ಮೆಂಟ್, ಹಾಗಾದ್ರೆ ಅದರ ಒಂದು ಚಿಕ್ಕ ವರದಿಯನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. 3 ರಾಜ್ಯ ತನಿಖಾ ತಂಡಗಳು ಆರೋಪಿ ಬಗ್ಗೆ ಸಿಗ್ತಾ ಇಲ್ಲ ಕ್ಲಿಯರ್ ಪಿಕ್ಚರ್. ಬಾಂಬ್ ಬ್ಲಾಸ್ಟ್ ಕೇಸ್ ಇನ್ವೆಸ್ಟಿಗೇಷನ್ ನ ಡೀಟೇಲ್ಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. 3 ರಾಜ್ಯ ತನಿಖಾ ತಂಡಗಳನ್ನ ತಯಾರು ಮಾಡಿದ್ದಾರೆ. ಆರೋಪಿಗಳ ಬಗ್ಗೆ ಮಾತ್ರ ಯಾವುದೇ ರೀತಿಯ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಒಂದು ಕಡೆ ಇದು ದ್ವೇಷಕ್ಕಾಗಿ ಮಾಡಲಾಗಿರುವಂತಹ ಬ್ಲಾಸ್ಟ್ ಅಂತ ಹೇಳಲಾಗ್ತಾ ಇತ್ತು, ಇನ್ನೊಂದು ಕಡೆ ಇದು ಉಗ್ರ ಚಟುವಟಿಕೆ ಅಂತ ಹೇಳಲಾಗ್ತಾ ಇತ್ತು. ಹೀಗೆ ನಾನಾ ರೀತಿಯಾಗಿರುವಂತಹ ಆಂಗಲ್ಗಳು ಇದಕ್ಕೆ ಸಿಗ್ತಾ ಇದ್ದಾವೆ. ಕೇಸ್ ಇನ್ವೆಸ್ಟಿಗೇಷನ್ ಮಾಡಿದಾರಂತೂ ಸಿಸಿಬಿ ಪೊಲೀಸರಿಗೆ ಪ್ರತಿ ಹಂತದೂ ಕೂಡ ಟಾಸ್ಕ್ ಆಗಿ ಪರಿಣಮಿಸ್ತಾ ಇದೆ. 2 IPS ಅಧಿಕಾರಿಗಳು, 20ಕ್ಕೂ ಹೆಚ್ಚು ಟೀಮ್, 1,500 CCTV ಪರಿಶೀಲನೆ ಆದ್ರೂ ಕೂಡ ಶಂಕಿತನ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಇದೇ ಒಂದು ನಿಗೂಢ ಆಗೋಗಿದೆ. ಇನ್ನು ಶಂಕಿತನ ಪತ್ತೆಗೆ ಪೊಲೀಸರು ಫುಲ್ ತಲೆ ಕೆಡಿಸ್ಕೊಂಡಿದ್ದಾರೆ. ಆರೋಪಿ ಪತ್ತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪೊಲೀಸರು ಈಗ ಕಲೆ ಹಾಕ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯ 20 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಇರುವಂತಹ CCTV ಕ್ಯಾಮೆರಾ ಯಾವುದಿದೆ ಅಲ್ಲ, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಸುಮಾರು 1,650 CCTV ಪರಿಶೀಲನೆಯನ್ನ ತನಿಖಾ ತಂಡಗಳು ಮಾಡ್ತಾ ಇದ್ದಾವೆ. ಇನ್ನು ITPL, ಹುಡಿ, ವೈಟ್ಫೀಲ್ಡ್, ಮಾರತಹಳ್ಳಿ, ಅತ್ತಿಬೆಲೆ ಹತ್ತಿರದ ಮೆಟ್ರೋ ಸ್ಟೇಷನ್ಗಳು, ಏರ್ಪೋರ್ಟ್, ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣ, ಟ್ರಾಫಿಕ್ ಸಿಗ್ನಲ್ ಇರುವಂತಹ ಪ್ರತಿಯೊಂದು CCTVಯನ್ನ ಪರಿಶೀಲನೆ ಮಾಡಿದ್ದಾರೆ. ಯಾವ ಆಯಾಮದಲ್ಲಿ ಹುಡುಕಿದ್ರು ಕೂಡ ಶಂಕಿತನ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಸಿಗ್ತಾ ಇಲ್ಲ. 20 ಟೀಮ್ಗಳನ್ನ ರಚನೆ ಮಾಡಿ ಬಾಂಬ್ ಬ್ಲಾಸ್ಟ್ ನ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಟೀಮ್ ಏನೇನು ಕೆಲಸ ಮಾಡ್ತಾ ಇದೆ ಅನ್ನೋದರ ಒಂದು ಡೀಟೇಲ್ಸ್ ನಾನು ನಿಮ್ಗೆ ಈಗ ಹೇಳ್ತಾ ಹೋಗ್ತೀನಿ. ಪ್ಲಾನ್ 1, ರಾಮೇಶ್ವರಂ ಸುತ್ತಮುತ್ತಲೂ 3 ಟೀಮ್ ಕೆಲಸ ಮಾಡ್ತಾ ಇದೆ. ಕೆಫೆ ಏರಿಯಾದಲ್ಲಿ ಪ್ರತಿ ಸೆಕ್ಟರ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿಯ ಚಲನವಲನ ಇಲ್ಲಿರುವಂತಹ ಹೋಟೆಲ್ಗಳು, PG, ಬೇಕರಿ, ಅಂಗಡಿಗಳಲ್ಲಿ ವಿಚಾರಣೆ ಮಾಡಿದ್ದಾರೆ. ಯಾರಾದ್ರೂ ಇಂತಹ ವ್ಯಕ್ತಿಗಳನ್ನ ನೋಡಿದ್ರಾ ಅಂತ ಅಲ್ಲಿನ ಜನರನ್ನ ಕೇಳ್ತಾ ಇದ್ದಾರೆ. ಸರೌಂಡಿಂಗ್ ಅಲ್ಲಿ ಎಲ್ಲಾದ್ರೂ ಉಳಿದುಕೊಂಡಿದ್ದ ಇವನು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. 3 ತಂಡಗಳು ರಾಮೇಶ್ವರಂ ಸುತ್ತಲೂ ಕೂಡ ಆಕ್ಟಿವ್ ಆಗಿದ್ದಾವೆ. ಪ್ಲಾನ್ 2, 5 ತಂಡಗಳಿಂದ CCTV ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ತಂಡ ಏನಿದೆ, ಈ 5 ತಂಡಗಳು CCTV ಆ ಸರೌಂಡಿಂಗ್ ಅಲ್ಲಿ ಎಷ್ಟು CCTV ಇದೆ ಅಂದ್ರೆ ಬರೋಬ್ಬರಿ 1,650ಕ್ಕೂ ಹೆಚ್ಚು CCTV ಇರೋದ್ರಿಂದ ಆತ ಹೇಗೆ ಬಂದ, ಎಲ್ಲಿಂದ ಬಂದ, ಏನೇನಾಯ್ತು, ಅವನು ಎಷ್ಟು ದಿನಗಳ ಕಾಲ ಅಲ್ಲಿ ಇದ್ದ, ಎಲ್ಲಾದ್ರೂ ವಾಸ್ತವ್ಯ ಹೂಡಿದ್ನ, ಏನ್ ಮಾಡ್ತಾ ಇದ್ದ, ಈ ಮುಂಚೆ ಏನಾದ್ರೂ ಅವನು ಇಲ್ಲಿ ಬಂದು ಹೋಗಿ ಮಾಡ್ತಾ ಇದ್ನ, ಈ ರೀತಿಯಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೆ ಈ 5 ತಂಡಗಳು. ಪ್ಲಾನ್ 3, 2 ಟೀಮ್ನಿಂದ ಟವರ್ ಡಂಪ್ ಲೊಕೇಶನ್ ಪರಿಶೀಲನೆ. ನೋಡಿ, ಈ ಒಂದು ಮುಖ್ಯ ಟೀಮ್ ಏನಿದೆ ಇದು ಟವರ್ ಡಂಪ್ ಲೊಕೇಶನ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ರಾಮೇಶ್ವರಂನ ಸುತ್ತಮುತ್ತಲಿನ ಆಕ್ಟಿವ್ ಮತ್ತು ಡಿಆಕ್ಟಿವ್ ಮೊಬೈಲ್ಗಳು ಯಾವ್ದ್ಯಾವ್ದಿದೆ ಅಂತ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಮತ್ತು ಅನ್ಯೂಸಲ್ ಆಗಿ ಯಾವ ಮೊಬೈಲ್ಗಳು ಆಕ್ಟಿವ್ ಆಗಿದ್ದಾವೆ ಅನ್ನೋದನ್ನ ಕೂಡ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿಂದ ಹೊಸದಾಗಿ ಏನಾದ್ರು ಕಾಲ್ಗಳು ಹೋಗಿತ್ತಾ, ಕಾಲ್ಗಳು ಬಂದಿರುವಂಥದ್ದು, ಸಿಮ್ ಅನ್ನ ಪರ್ಚೇಸ್ ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಒಂದು ಟೀಮ್ ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ ಅನ್ನ ಇಲ್ಲಿ ಈ ಮುಖಾಂತರ ಮಾಡ್ತಾ ಇದೆ. ಪ್ಲಾನ್ 4, ಬಸ್ನಲ್ಲಿ ಶಂಕಿತನ ಪ್ರಯಾಣ ಹಿನ್ನೆಲೆ ಬಸ್ ನಿಲ್ದಾಣಗಳು, ಡಿಪೋಗಳಲ್ಲಿ 3 ಟೀಮ್ಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾವೆ. ಯಾವ ಬಸ್ ಹತ್ತಿರಬಹುದು, ಎಲ್ಲೆಲ್ಲಿ ಇಳಿದಿರಬಹುದು, ಆತ ಎಷ್ಟು ಗಂಟೆಗೆ ಎಲ್ಲಿ ಹೋಗಿದ್ದ, ಅವತ್ತು 11:30 ಸುಮಾರಿಗೆ ರಾಮೇಶ್ವರಂ ಕೆಫೆ ರೂಟ್ನಲ್ಲಿ ಯಾವ್ಯಾವ ಬಸ್ಗಳು ಓಡಾಡಿದ್ವು, ಘಟನೆಯ ನಂತರ ಈ ರೂಟ್ನಿಂದ ಯಾವ್ಯಾವ ಬಸ್ಗಳು ಓಡಾಡಿದ್ದಾವೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಕಲೆ ಹಾಕಿದ್ದಾರೆ. ಪ್ಲಾನ್ 5,
ತಮಿಳುನಾಡು ಕೇರಳದಲ್ಲೂ ಕೂಡ 5 ಟೀಮ್ಗಳಿಂದ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ 3 ರಾಜ್ಯ ಅಂತ ಹೇಳಿ. ತಮಿಳುನಾಡು ಕೇರಳದಲ್ಲೂ ಕೂಡ 5 ಟೀಮ್ಗಳಿಂದ ಹುಡುಕಾಟವನ್ನ ನಡೆಸ್ತಾ ಇರುವಂಥದ್ದು. ಅಲ್ಲಿನ ಲೋಕಲ್ ಪೊಲೀಸರ ಜೊತೆ ಸೇರಿ ಆರೋಪಿ ಪತ್ತೆಗೆ ಹುಡುಕಾಟವನ್ನ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಶಂಕಿತನ ಪತ್ತೆಗೆ ಎಲ್ಲಾ ರೀತಿಯ ಆಂಗಲ್ ನಲ್ಲೂ ಕೂಡ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆದರೆ ಆತನ ಬಗ್ಗೆ ಕ್ಲಿಯರ್ ಪಿಕ್ಚರ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಆದರೆ ಎಷ್ಟೇ ಅವನು ಚಾಣಾಕ್ಷ ಆಗಿದ್ರು ಕೂಡ ಏನಾದ್ರು ಒಂದು ಗುರುತನ್ನ ಬಿಟ್ಟು ಹೋಗಿರ್ತಾನೆ ಅನ್ನುವಂಥದ್ದು ಇದೆ ಅಲ್ಲ, ಅದನ್ನಾದ್ರೂ ನೋಡಬೇಕು. ಅಥವಾ ಯಾವ ರೀತಿಯಾಗಿ ಅವನು ಹೋದ, ಏನು ಎತ್ತ, ಪೊಲೀಸರ ಮೇಲೆ ತುಂಬಾನೇ ನಂಬಿಕೆ ಇರುವಂಥದ್ದು. ಆದಷ್ಟು ಬೇಗ ಈ ಒಂದು ಇನ್ವೆಸ್ಟಿಗೇಷನ್ ನಲ್ಲಿ ಈ ಶಂಕಿತ ಯಾರಿದ್ದಾನೆ ಸಿಕ್ಕೇ ಸಿಗ್ತಾನೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆ ಬೆಂಗಳೂರಿನ ನಗರದ ಜನತೆಗೆ ಭಯ ಆಗ್ತಾ ಇರುವಂಥದ್ದು, ಮತ್ತೆ ನೆಕ್ಸ್ಟ್ ಇನ್ಯಾವ ಕೆಫೆ ನಲ್ಲಿ ಬಾಂಬ್ ಇಟ್ಟಿರ್ತಾರೋ ಅಥವಾ ಇನ್ಯಾವ ಹೋಟೆಲ್ನಲ್ಲಿ ಬಾಂಬ್ ಇಟ್ಟಿರ್ತಾರೋ ಅನ್ನುವಂಥ ಭಯ ಇದೆ. ಈ ಒಂದು ನಿಟ್ಟಿನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ತುಂಬಾನೇ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಇದು ಸದ್ಯಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಕಂಪ್ಲೀಟ್ ಅಪ್ಡೇಟ್. ಈ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು.